ಹುಣ್ಣಿಮೆಯ ಬಾಚಿಕೊಂಡವರ ಗೈಸ್, ಏನು ಗೊತ್ತಾ, ಅದೇ ಅರಿಶಿಣದ ಎಲೆ ನಾಳೆ ಅರಿಶಿಣದ ಕಡುಬು ಮಾಡೋಕ್ಕೆ ನೆನೆಸಿದ್ದೀನಿ. ತೊಳೆದು ಒರೆಸ್ಬೇಕು. ಇದು ಪೈನಾಪಲ್, ಬೇಬಿ ಪೈನಾಪಲ್, ಎಲ್ಲ ಬೇಬಿದೆ ಸಿಗುತ್ತೆ ನನಗೆ. ಪೂಜೆಗೆ ಹೋಗ್ತಾ ಇದ್ದೀನಿ, ನಾಗಪ್ಪನ ಪೂಜೆಗೆ. ಎಲ್ಲ ತೆಗೆದು ಹಿಂಗೆ ಮಾಡಿ ಎಲ್ಲಿ ನಮ್ಮದು ಚೆಕ್ ಮಾಡಿ ಒಂದು ಅದೊಂದು ಕೆಳಗಡೆ ಇಟ್ಟು ಇದೆಲ್ಲ ದೊಡ್ಡಕ್ಕೆ ಮಾಡಿರ ನಮ್ದೆಲ್ಲ ಕೇಳ್ಕೊಂಡು ಮುಗಿದೋಯ್ತು, ಗೊತ್ತಾಗ ಅವ್ರ ತಲೆಯಲ್ಲಿರುತ್ತೆ, ಅವ್ರ ತಲೆಯಲ್ಲಿ. ಈ ಬ್ಯಾಚ್ನವರೆಲ್ಲ ಮುಳಟ್ಟಾಳೆ. ವಾ ಹಣ್ಕಾಯಿ ಯಾರ್ದಾರಿದ್ರಿ ಇಲ್ಲಿ ಗಾಯ್ಸ್, ಈಗಷ್ಟೇ ದೇವಸ್ಥಾನದಿಂದ ಬಂದೆ. ಇಲ್ಲೆಲ್ಲ ಏನಂದರೆ ನಾಗರ ಕಲ್ಲನ್ನ ಕಟ್ಟೆಗೆಲ್ಲ ನಾವೇ ಪೂಜೆ ಮಾಡೋಂಗಿಲ್ಲ, ಮುಟ್ಟಕ್ಕೆ ಬಿಡೋಂಗಿಲ್ಲ. ನಾವು ಫಸ್ಟ್ ಇದ್ವಲ್ಲ, ಅಲ್ಲೆಲ್ಲ ನಾವೇ ತೊಳೆದು ನಾವೇ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಒಬ್ಬೊಬ್ರು ಏನಂತಾರೆ ಕಲ್ಲನ್ನ ಈ ಕಡೆ ಎಲ್ಲ ಮುಟ್ಟಕ್ಕೆ ಬಿಡೋಲ್ಲ ಕಲ್ಲುಗಳನ್ನ. ಒಬ್ಬೊಬ್ಬರು ಗುರುಜಿಗಳು ಅಂತಾರೆ ನಾಗರ ಕಲ್ಲನ್ನ ಮುಟ್ಟಿ ತೊಳೆದಷ್ಟು ನಿಮಗೆ ಕೈ ರೇಖೆಗಳೇ ಚೇಂಜ್ ಆಗ್ತವೆ, ಮುಟ್ಟಿ ತೊಳಿಬೇಕು, ಉಜ್ಜಿ ಅದು ಕೊಳೆ ಎಲ್ಲ ತೆಗೆದ್ರೆ ನಿಮಗೆ ಒಳ್ಳೆಯದು ಅಂತಾರೆ. ಇಲ್ಲಿ ನೋಡಿದ್ರೆ ಮುಟ್ಟಕ್ಕೆ ಬಿಡೋಲ್ಲ. ನಾನೇನು ಪೂಜೆ ಮಾಡಲಿಲ್ಲ, ಹಾಲು ತೊಗೊಂಡೋಗಿದ್ದೆ, ಹಣ್ಕಾಯಿ ತೊಗೊಂಡೋಗಿದ್ದೆ, ಮತ್ತು
ತಾಮ್ರ ಚೊಂಬೆಲ್ಲ ತೊಗೊಂಡೋಗಿದ್ದೆ ನಾವೇ ತೊಳಿಬೋದೇನೆ ಅಂತ. ಅವರೆಲ್ಲ ಯಾರೂ ಮುಟ್ಟಂಗಿಲ್ಲ, ಯಾರೂ ತೊಳೆಯಂಗಿಲ್ಲ ಅಂದರು. ನೋಡಬೇಕು ನೆಕ್ಸ್ಟ್ ಇಯರು ನಾವು ಮೊದಲು ಇದ್ವಲ್ಲ ಅಲ್ಲೇ ಹೋಗಿ ತೊಳೆದು ಪೂಜೆ ಮಾಡ್ಕೊಬರ್ಬೇಕು. ನಾವೇ ಪೂಜೆ ಮಾಡಿದ್ರೆ ಒಳ್ಳೇದು. ನಾನು ಗೆಜ್ಜೆ ವಸ್ತ್ರ ಎಲ್ಲವೂ ತೊಗೊಂಡೋಗಿದ್ದೆ, ಕಡಲೆಬೇಳೆ ಎಲ್ಲ ನೈವೇದ್ಯಕ್ಕೆ ತೊಗೊಂಡೋಗಿದ್ದೆ. ಅದೆಲ್ಲ ಅವರಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದೆ. ಈಗ 10 ಗಂಟೆ, ಟೀನೂ ಸಹ ಕುಡ್ದಿಲ್ಲ. 10 ಗಂಟೆ ಈಗ, ಇನ್ನು ಟೀನೂ ಸಹ ಕುಡ್ದಿಲ್ಲ. ಈಗ ಕುಡಿದು ತಿಂಡಿ ಮಾಡಬೇಕು ಗೈಸ್. ಅದೇ ಅರಿಶಿನದ್ದು ಎಲೆ ಕಡುಬು ಮಾಡಬೇಕಲ್ಲ, ಅದಕ್ಕೆ ಕಾಯಿ ತುರ್ಕೋಬೇಕು, ಕರ್ಗಿಸ್ಕೋಬೇಕು. ಅಕ್ಕಿ ಮತ್ತು ಅವಲಕ್ಕಿ ಎರಡೂ 1 ಲೋಟ ಅಕ್ಕಿ ಹಾಕಿದ್ದೆ, 3/4 ಲೋಟ ಅಕ್ಕಿ, 1/4 ಭಾಗ ಅವಲಕ್ಕಿ ಹಾಕಿದ್ದೆ. ನುಣ್ಣಗೆ ಗಟ್ಟಿಗೆ ರುಬ್ಕೋಬೇಕು. ಆಮೇಲೆ ಅರಿಶಿನದ ಎಲೆ ಹಾಕಿ, ಅರಿಶಿನದ ಎಲೆ ನೆಕ್ಸ್ಟ್ ತೋರಿಸ್ತೀನಿ ಏನಂತ. ಹೀಗೆ ಬೆಲ್ಲ ಕರಗಿಸ್ಕೋಬೇಕು. ಬೆಲ್ಲ ಕರಗಿಸ್ಕೊಂಡು ಸೋಸ್ಕೋಬೇಕು. ಆಮೇಲೆ ಬೆಲ್ಲದ ಪಕ್ಕಕ್ಕೆ ಏಲಕ್ಕಿ ಕಾಯಿ ಈ ಥರ ಕಾಯಿ ತುರಿದಿದ್ದು ಹಾಕ್ಬೇಕು. ಚೆನ್ನಾಗಿ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕು, ಮಿಕ್ಸ್ ಮಾಡಬೇಕು. ಗೈಸ್, ನೆನ್ನೆಲ್ಲ ತೊಳೆದಿದ್ದೆ ಡಬ್ಬಿಗೆ ಹಾಕಿ, ಇವತ್ತು ಒರೆಸ್ಬೇಕು. ಒರೆಸಿ ಹಿಟ್ಟೆಲ್ಲ ಹಾಕಿ ರವೆಯಲ್ಲಿ ಬೇಯಿಸ್ಬೇಕು. ಇಲ್ಲಿ ಮೊಬೈಲ್ ಒರ್ಸೋಕ್ಕೆ ಮೊಬೈಲ್ ಇಟ್ಕೊಡೋರಿಲ್ಲ ಇಲ್ಲ, ಹಂಗಾಗಿ ಗೈಸ್ ಹಿಂಗೆ ಎಲೆ ಎಲ್ಲ ತೊಳೆದು ಒರೆಸಿ ರುಬ್ಬಿರ್ತೀವಲ್ಲ, ಅವಲಕ್ಕಿ ಹಾಕಿ ರುಬ್ಬಿರ್ತೀವಲ್ಲ, ಹಿಟ್ಟು ಹಚ್ಚಿ ಅದ್ರ ಮೇಲೆ ಬೆಲ್ಲ, ಕಾಯಿ, ಏಲಕ್ಕಿ ಹಾಕಿ ಕರಗಿಸಿರ್ತೀವಲ್ಲ, ಅದನ್ನು ಇಟ್ಟು ಮಡಚಬೇಕು. ಮಡಚಿ ಆ ಬೇಲಿ ಬೇಯಿಸ್ಬೇಕು. ಒಂದೇ ಕೈಲಿ ಹಿಡ್ಕೊಂಡು ಮಾಡ್ತಾಯಿದ್ದೀನಿ, ಹಂಗಾಗಿ ಕಷ್ಟ ಆಗ್ತಿದೆ. ಕೆಲಸ ಹಿಡಿತವೆ, ಪೇಷನ್ಸ್ ಇದ್ದ ಮಾಡಬೇಕಷ್ಟೆ. ರೈಸ್ ಕಡುಬು ರೆಡಿ. ತಿಂದು ಟೇಸ್ಟ್ ಮಾಡಬೇಕೀಗ. ಸೂಪರ್. ತುಂಬ ಚೆನ್ನಾಗಿದೆ ಕಡುಬು. ನಾಗರ ಪಂಚಮಿಗೆ ಆ ಬೇಲ್ ಬೇಯಿಸಿದ್ದೇನೆ ಮಾಡಬೇಕಂತೆ. ಮನೇಲಿ ಒಗ್ಗರಣೆ ಎಲ್ಲ ಹಾಕ್ಬಾರ್ದಂತೆ, ಅದಕ್ಕೆ ಮನೇಲಿ ಒಗ್ಗರಣೆ ಹಾಕ್ತಿಲ್ಲ. ಇವತ್ತು ಹಂಗೆ ಸಾರು ಮಾಡ್ತಾಯಿದ್ದೀನಿ, ಕಾಳು ಸಾರು.